ಅವೈಟೆಡ್ ಮೂಮೆಂಟ್. ಎಲ್ಲರೂ ಕೂಡ ಅಲರ್ಟ್ ಆಗಿ ಫಾಸ್ಟನ್ ಯುವರ್ ಸೀಟ್ ಬೆಲ್ಟ್. ನೆಕ್ಸ್ಟ್ ಮುಂದಿನ 10 ನಿಮಿಷ ನೀವೇನು ನೋಡ್ಲಿಕ್ಕೆ ಕೊಟ್ಟಿದ್ದೀರಾ, ಸೊ ನೀವು ಕಳೆದೋಗ್ಬಿಡ್ತೀರಾ. ಯಾಕೆಂತ ಹೇಳಿದ್ರೆ ಅವರ ಎಕ್ಸ್ಪೀರಿಯನ್ಸು ಆಲ್ ಓವರ್ ಇಂಡಿಯಾದಲ್ಲಿ ಯಾವ ತರ ಒಂದು ದೊಡ್ಡ ಒಂದು ಕ್ರಾಂತಿ ಉಂಟು ಮಾಡಿದ್ದಾರೆ. ಮೋದಿ ಕೇರ್ ನಲ್ಲಿ ಬರೀ ಮೋದಿ ಕೇರ್ ಅಷ್ಟೆಲ್ಲ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಒಂದು ದೊಡ್ಡ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ. ಈಗೂ ಉಂಟೆ ಅಂತ ಹೇಳಿ ತುಂಬಾ ಜನ ಅವ್ರ ವೀಕ್ನೆಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ, ಅದಿಲ್ಲ ಇದಿಲ್ಲ ಅಂತ ಹೇಳಿ. ಇನ್ನೂ ಕೂಡ ನಾನು ಎಜುಕೇಶನ್ ಇಲ್ಲ, ನನಗೆ ಮಾತಾಡಕ್ ಬರಲ್ಲ, ಅಥವಾ ಸಮಸ್ಯೆ ಪರ್ಸನಲ್ ಪ್ರಾಬ್ಲಮ್, ಅಡ್ಡಿ ಆತಂಕ, ಇನ್ನೇನೇನೋ ಹೇಳ್ತಾ ಇರ್ತಾರೆ. ಬಟ್ ಎಲ್ಲ ಸಮಸ್ಯೆನ ಪುಡಿ ಪುಡಿ ಮಾಡಿ ಇವತ್ತು ಅತಿ ದೊಡ್ಡ ಎಕ್ಸಾಂಪಲ್ ಆಗಿದ್ದಾರೆ ಸಮೀರ್ ಸರ್ ಅಂಡ್ ಸಿಇಒ ರಾಹುಲ್ ಶಂಕರ್ ಇಂದ ಹಿಡಿದು ದೊಡ್ಡ ದೊಡ್ಡ ಲೀಡರ್ ಹೇಳ್ತಾ ಇದ್ದಾರೆ ಇವ್ರ ಸ್ಟೋರಿ ವೈರಲ್ ಆಗ್ಬೇಕು ಅಂತ ಹೇಳಿ. ಈಗಾಗಲೇ ವೈರಲ್ ಆಗಿದೆ. ₹1 ಕೂಲಿನಲ್ಲಿ ಡೈಲಿ ಕೆಲಸ ಮಾಡ್ತಿದ್ದರು, ಇವತ್ತು ಬೇರೆ ಬೇರೆ ಜಾಬ್ ಬಿಸ್ನೆಸ್ ಅನ್ನ ಮಾಡಿ ಅಷ್ಟು ದೊಡ್ಡ ಯಶಸ್ಸನ್ನ ಕಾಣದರೆ ನಿರಾಶರಾಗಿ ಮೋದಿ ಕೇರ್ ತಗೊಂಡು ಕಳೆದ 23.5-24 ವರ್ಷದಲ್ಲಿ ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದಾರೆ. ಮಿರಾಕಲ್ ಚಂದ್ರು ತರ, ಶಿವಯ್ಯ ಗಜ್ಜಾಲ ತರ ಇನ್ನು ದೊಡ್ಡ ಲಕ್ಷಾಂತರ ಜನಗಳ ಸಾಮ್ರಾಜ್ಯ ಕಟ್ಟಿದ್ದಾರೆ. ಅವರ ಸ್ಟೋರಿನ ಕೇಳ್ತಕ್ಕಂಥ ಸಮಯ ಇವಾಗ. ಸೊ ಸ್ವೀಟ್ 16 ವಿತ್ ಆಲ್ ದ ಬಿಗ್ ಟೈಟಲ್, GRD ಅಚೀವರ್, ಅದೇ ತರನೇ ದೊಡ್ಡ ಒಂದು ಸಾಧನೆ ಮಾಡ್ತಕ್ಕಂಥ ನಮ್ಮ ನಟರಾಜ್ ಸರ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ನಟರಾಜ್ ಸರ್. ಸಾಕಷ್ಟು ಜನ ಕಾತುರಾಗಿದ್ದಾರೆ ಈಗ ಲೈವ್ ಅಲ್ಲಿ, ಇನ್ನೂ ಸಾಕಷ್ಟು ಜನ ಯೂಟ್ಯೂಬ್ ಅಲ್ಲಿ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಅದಾದ ನಂತರ ಇನ್ನೂ ಸಾವಿರಾರು ಜನ ನಿಮ್ಮ ವಿಡಿಯೋ ಕೇಳಿಸ್ಕೊಂಡಿದ್ದಾರೆ. ವೆಲ್ಕಮ್ ನಟರಾಜ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಎಲ್ಲರಿಗೂ ಗುಡ್ ಮೋದಿ ಕೇರ್ ಮಾರ್ನಿಂಗ್. ಎಲ್ಲಾರು ಹೇಗಿದ್ದೀರಾ? ಹಬ್ಬ ಮುಗಿಸ್ಕೊಂಡ್ ಬಂದಿದ್ದೀರಾ? ಹಬ್ಬ ಎಲ್ಲ ಮುಗಿಸ್ಕೊಂಡು ಒಂಥರ ಹ್ಯಾಪಿಯಾಗಿ ಅನ್ಕೋತಾ ಇದೀನಿ. ಓಕೆ ಸರ್, ಬಟ್ ಯಾವ್ದು ಹೇಳೋದು ಯಾವ್ದು ಬಿಡೋದು ಗೊತ್ತಿಲ್ಲ. ಯಾಕಂದ್ರೆ 23 ವರ್ಷ ಅನುಭವ, 23 ವರ್ಷ ಅನುಭವದಲ್ಲಿ ಎಷ್ಟೋ ನಮಗೆ ಅಪ್ ಅಂಡ್ ಡೌನ್ ಆಗಿದೆ, ನೆಗೆಟಿವ್ ಬಂದಿದೆ, ಪಾಸಿಟಿವ್ ಬಂದಿದೆ, ಇನ್ಕಮ್ ಅಪ್ ಅಂಡ್ ಡೌನ್ ಆಗಿದೆ, ಬಿಸ್ನೆಸ್ ಅಪ್ ಅಂಡ್ ಡೌನ್ ಆಗಿದೆ. ಯಾವ್ದು ಹೇಳೋದು ಯಾವ್ದು ಬಿಡೋದು ಗೊತ್ತಾಯ್ತಾ ಇಲ್ಲ. ಯಾಕಂದ್ರೆ ಇವತ್ತು ಅಷ್ಟೊಂದು ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಯಾವತ್ತಷ್ಟೇ ಇವತ್ತು ಮೋದಿ ಕೇರಲ್ಲಿ ನಾನು ಬಂದು ಎಲ್ಲೇ ಮಾತಾಡುವಾಗ ಎಕ್ಸೈಟ್ಮೆಂಟ್ ಆಗಿ ಪಾಸಿಟಿವ್ ಆಗಿ ಮಾತಾಡ್ತಾ ಇರ್ತೀನಿ. ಅದಕ್ಕೆ ಕಾರಣ ನೀವು ಕಲ್ಸ್ಕೊಟ್ಟಿದ್ದೀರಿ ಸರ್. ನೀವೇನು ಪಾಸಿಟಿವ್ ಆಗಿ ಇದ್ದೀರಾ ಅದನ್ನೇ ನಾನು ಇವತ್ತು ಫಾಲೋ ಅಪ್ ಮಾಡ್ಕೊಂಡ್ ಬಂದೆ. ಎಷ್ಟೋ ಜನ ನಮ್ಮ ಟೀಮಲ್ಲಿ ಬಿಟ್ಟು ಹೋದರು, ಬಿಸ್ನೆಸ್ ಡೌನ್ ಆಯ್ತು, ಇನ್ಕಮ್ ಡೌನ್ ಆಯ್ತು, ನೆಗೆಟಿವ್ ಸಿಕ್ಕಾಪಟ್ಟೆ ಬಂತು. ಆದ್ರೆ ಬಟ್ ನಿಮ್ಮಿಂದ ನೀವ್ ಹೇಳಿದ ಅವತ್ತಿಂದ, ಇಲ್ಲ ಸರ್ ನಿಂತ್ಕೊಳ್ಳಿ, ಮುಂದೆ ಹಿಂಗಾಗುತ್ತೆ, ಮೋದಿ ಕೇರ್ ಮುಂದೆ ಹಿಂಗಾಗುತ್ತೆ, ಐಟಮ್ ಜಾಸ್ತಿ ಬರುತ್ತೆ, ಟೆಕ್ನಾಲಜಿ ಜಾಸ್ತಿ ಬರುತ್ತೆ, ಮೋದಿ ಕೇರ್ ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳ್ತಾನೆ ಇದ್ದೀರಿ. ಅದೇ ರೀತಿ ಅಪ್ಲೈನ್ ಮೇಲೆ ಯಾವತ್ತು ನಂಬಿಕೆ ಇಟ್ಕೊಂಡಿದೀವಿ, ಖಂಡಿತ ಸಕ್ಸಸ್ಫುಲ್ ಆಗೇ ಆಗುತ್ತೆ. ಅದಕ್ಕೆ ಆತ್ಮವಿಶ್ವಾಸ ಬೇಕು ಅಪ್ಲೈನ್ ಮೇಲೆ. ತುಂಬಾ ಖುಷಿ ಆಗುತ್ತೆ ಸರ್. ಯಾಕಂದ್ರೆ 23 ವರ್ಷ ನನ್ನ ಜರ್ನಿಂಗು. ನೀವ್ ಹೇಳ್ತಾ ಇದ್ದೀರಾ, ನಾನು ₹1 73-74 ಇಶ್ಯೂಯಲ್ಲಿ ನಮ್ಮೂರಲ್ಲಿ ₹1 75 ಪೈಸಾಗೆ ನಾನು ಕೂಲಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ 77 ನಾನು ಕಾಟನ್ ಮಿಲ್ಗೆ ಹೋಗುವಾಗ ₹1 ಕೊಡ್ತಾ ಇದ್ರು. ಅಲ್ಲಿಂದ ಆಮೇಲೆ ಬೆಂಗಳೂರು ಬಂದೆ, ₹10 ಕೊಡ್ತೀರ ಅಂದ್ರು. ಇಲ್ಲಿ ಬಂದೆ, ಬೆಂಗಳೂರು 20 ವರ್ಷ ಅಲ್ಲಿ ಮಾಡಿದೆ. ಲೈಫಲ್ಲಿ ಏನು ಬದಲಾವಣೆ ಆಗಿಲ್ಲ. ಅದು ಹತ್ತಿ ಹೋಗಿ ಆಸ್ಮಾ ಬಂತು, ಅದಕ್ಕೆ ರಿಸೈನ್ ಮಾಡಿ 10 ಲಕ್ಷ ಬಂಡವಾಳ ಹಾಕಿ ಬಟ್ಟೆ ಅಂಗಡಿ ಮಾಡಿದೆ, ಅಲ್ಲಿ ಬದಲಾವಣೆ ಆಗಿಲ್ಲ. ಅವಾಗ ನಾನು ಮೋದಿ ಕೇರ್ ಪ್ರಾಡಕ್ಟ್ ಯೂಸ್ ಮಾಡಿ ಇಷ್ಟ ಆಯ್ತು. ಮೋದಿ ಕೇರ್ನ ಇನ್ ಡೆಪ್ತ್ ಅರ್ಥ ಮಾಡ್ಕೊಂಡೆ. ಮೋದಿ ಕೇರ್ ಅಂದ್ರೆ ಏನು, ಕಂಪನಿ ಅಂದ್ರೆ ಏನು, ಸಿಸ್ಟಮ್ ಅಂದ್ರೆ ಏನು, ಮುಂದೆ ಫ್ಯೂಚರ್ ಇದೆಯಾ? ಹೌದು, ನಾನು ಮುಂದೆ 8 ತಿಂಗಳು 10 ತಿಂಗಳು ಎಲ್ಲಾ ಕಡೆ ಮೀಟಿಂಗ್ ಹೋಗಿ ಸ್ಟಡಿ ಮಾಡಿದ ಮೇಲೆ ನನಗೆ ಮೋದಿ ಕೇರ್ ಪವರ್ ಅರ್ಥ ಆಯ್ತು. ನಾನು ಇವತ್ತೇನು 10 ಲಕ್ಷ ಬಂಡವಾಳ ಹಾಕಿ ನನ್ನ ಬಟ್ಟೆ ಅಂಗಡಿಯಲ್ಲಿ 50 ವರ್ಷ ಮಾಡಿದ್ರು ಹೆಂಡತಿ ಮಕ್ಕಳು ಸಾಕ್ಬೋದು, ಲೈಫಲ್ಲಿ ಏನು ಬದಲಾವಣೆ ಆಗಲ್ಲ ಗೊತ್ತಾಯ್ತು. ಆವಾಗ ಅಂಗಡಿ ಮಾಡ್ಕೊಂಡು ಪಾರ್ಟ್ ಟೈಮ್ ಮಾಡಿದೆ. ಆಮೇಲೆ 10 ವರ್ಷ ಒಂದು ಕಾಲ ಇನ್ಕಮ್ ಬಂದ ಮೇಲೆ ಅಂಗಡಿ ಎತ್ಬಿಟ್ಟು ಫುಲ್ ಟೈಮ್ ಮಾಡ್ತಾ ಇದೀನಿ. ಇವತ್ತು ಸಾಕಷ್ಟು ಬದಲಾವಣೆ, ಇನ್ಕಮ್ ಇರ್ಬೋದು, ಫಾರಿನ್ ಇರ್ಬೋದು, ಕಾರ್ ಇರ್ಬೋದು. ಹೌದು, ನೀವ್ ಹೇಳ್ತಾ ಇದ್ರಿ 4ನೇ ಕಾರು, ಬೆನ್ಸ್ ಕಾರು. ಇವತ್ತು ನಾನ್ ಮೈಂಡ್ ಸೆಟ್ ಮಾಡಿದೆ ಸರ್. ನಾವು ಅವಾಗ MG ರೋಡ್ ಆಫೀಸ್ ಇತ್ತು, ಅವಾಗ ಅದೇ ರೋಡ್ ಅಲ್ಲಿ ನಾನು ನನ್ನ ಗಾಡಿಯಲ್ಲಿ ಹೋಯ್ತಾ ಇರುವಾಗ ಆ ಕಡೆಯಿಂದ ಬರುವಾಗ ಲೆಫ್ಟ್ ಸೈಡ್ ಅಲ್ಲಿ ಆ ಬೆನ್ಸ್ ಒಂದು ಶೋರೂಮ್ ಕಾಣ್ತಾ ಇತ್ತು. ಆವಾಗ ಇದೇನಪ್ಪ ಇಂಥ ಒಂದು ಬೆನ್ಸ್ ಕಾರಲ್ಲಿ ಇಲ್ಲಿ ಇದ್ದೆ ಅನ್ಕೊಂಡು ಮೈಂಡ್ ಸೆಟ್ ಮಾಡ್ತಾ ಬಂದೆ. ಆಮೇಲೆ 2009 ನನಗೆ ಸ್ವಿಫ್ಟ್ ಡಿಸೈರ್ ಕಾರ್ ತಗೊಂಡೆ. ಆವಾಗ ಮೈಂಡ್ ಸೆಟ್ 2009 ನಾನು ಇದೆಲ್ಲ ಕಾರ್ ನಂದು, ಇದು ಆರ್ಡಿನರಿ ಕಾರು, ನನ್ ಲಕ್ಸುರಿ ಕಾರು, ಬೆನ್ಸ್ ಕಾರ್ ಬೇಕಂತ ಮೈಂಡ್ ಸೆಟ್ ಮಾಡಿ ಆವಾಗಲೇ ನಂದು ಒಂದು ಫೈಲ್ ಮಾಡಿ, ಆವಾಗಲೇ ನಾವೆಲ್ಲ ಫೈಲ್ ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಅದ್ರಲ್ಲಿ ನಾನು ಎಲ್ಲ ಹಾಕೊಂಡಿದ್ದೆ. ನನ್ ಮನೆ ಇರ್ಬೋದು, ಕಾರ್ ಇರ್ಬೋದು, ಬೆನ್ಸ್ ಕಾರು ನನಗೆ ಮೆರೂನ್ ಕಲರ್ ಬೇಕು, 1 ಕೋಟಿ ಬೇಕು, ಎಲ್ಲ ಹಾಕೊಂಡಿದೆ. ಅದು ಹೆಂಗೆ ಮೈಂಡ್ ಸೆಟ್ ಅಂದ್ರೆ ನಾನು ಅದನ್ನ ವಿಜುಲೇಷನ್ ಮಾಡ್ತಾ ಬಂದೆ. ಬೆನ್ಸ್ ಕಾರ್ ಬೇಕು, 1 ಕೋಟಿ ಬೇಕು ಅಂತ. ಆಮೇಲೆ ಸ್ವಿಫ್ಟ್ ಡಿಸೈರ್ ಕಾರ್ ಆಯ್ತು. ಆಮೇಲೆ 2015
ಮೋದಿ ಕೇರ್ ಅಲ್ಲಿ ಎಸ್ ಕ್ರಾಸ್ ಬಂತು, ಅದು ಒಂದು ಒಳ್ಳೆ ಹೈಟೆಕ್ ಕಾರ್ 14 ಲಕ್ಷ. ಇದೆಲ್ಲ ಫಸ್ಟ್ 7.5 ಲಕ್ಷ ಇತ್ತು, ಆಮೇಲೆ 14 ಲಕ್ಷ ಡಬಲ್ ಆಯ್ತು. ನೆಕ್ಸ್ಟ್ ಬೆನ್ಸ್ ಕಾರ್ ಮೈಂಡ್ ಸೆಟ್ ಮಾಡ್ದೆ ಎಲ್ಲದಕ್ಕೂ ಮೈಂಡ್ ಸೆಟ್ ಸರ್. ಮೈಂಡ್ ಸೆಟ್ ಮಾಡಿದ್ರೆ ಏನ್ ಬೇಕಾದ್ರೆ ಆಗ್ಬೋದು ಅಂತ ಅದನ್ನ ನೀವು ಕಲ್ಸ್ಕೊಟ್ಟಿದ್ದು. ನೀವು ಒಂದ್ಸಾಲಿ ನಮ್ಮ ಸಾಂಜಿ ಸಾರ್ ಹೋಟ್ಲ್ ಬಂದ್ಬಿಟ್ಟು ನೀವು ನಮ್ಮ ವಿಜಿಲೇಷನ್ ಮಾಡಿಸ್ತೀರಿ. ಸಬ್ ಕಾನ್ಶಿಯಸ್ ಮೈಂಡ್ಗೆ ಮೋದಿ ಕೇರ್ ಮಾಡಿದ್ರೆ ಹೆಂಗಿರ್ತೀರಾ, ಮೋದಿ ಕೇರ್ ಬಿಟ್ರೆ ಹೆಂಗಿರ್ತೀರಾ, ಅದನ್ನ ವಿಜಿಲೇಷನ್ ಮಾಡಿಸ್ತೀರಿ ನೀವು ಸರ್. ಅದು ಮಾಡಿದ್ರೆ ಆವತ್ತೇ ಮೈಂಡ್ಗೆ ಹೋಯ್ತು, ಹೌದಲ್ವಾ? ಮೋದಿ ಕೇರ್ ಮಾಡಿದ್ರೆ ಹೆಂಗಿರ್ತೀನಿ, ಮೋದಿ ಕೇರ್ ಬಿಟ್ಟಿದ್ರೆ, ಮೋದಿ ಕೇರ್ ಮಾಡಿಲ್ಲ ಹೆಂಗಿರ್ತೀನಿ ಅಂತ ನೀವು ಅವತ್ತು ಅರ್ಥ ಮಾಡಿಸ್ತೀರ ಸರ್. ನಿಮ್ಗೆ ವಾಟ್ಸಾಪ್ ಹೇಳ್ಬೇಕು. ಆ ಒಂದು ಗೋಲ್ ಸೆಟ್ಟಿಂಗ್ಗೆ ಇವತ್ತು ನಾನು ಡ್ರೀಮ್ ಸೆಟ್ ಮಾಡ್ಕೊಂಡಿರೋದು, ಅದು ಗೋಲ್ ಸೆಟ್ ಮಾಡ್ಕೊಂಡಿರೋದು ಅಲ್ಟಿಮೇಟ್ ಸರ್. ಯಾವ್ದು ಹೇಳುದು ಯಾವ್ದು ಬೀಳೋದು ಗೊತ್ತಿಲ್ಲ. ಮೈಂಡ್ ಸೆಟ್ಗೆ ಅಷ್ಟೊಂದು ಪವರ್ ಇದೆ. ಯಾಕಂದ್ರೆ ಸಾಕಷ್ಟು ನೀವು ನಮಗೆ ಟ್ರೈನಿಂಗ್ ಕೊಟ್ಟಿದ್ದೀರಾ, ಸಾಕಷ್ಟು ಮೀಟಿಂಗ್ ಅಟೆಂಡ್ ಮಾಡಿದೀನಿ, ಸಾಕಷ್ಟು ಬುಕ್ಸ್ ಅಲ್ಲಿ ಓದಿದ್ದೀನಿ. ಆ ಬುಕ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ ಸಕ್ಸಸ್ಫುಲ್ ಆದವ್ರು ಏನೇನು ಮಾಡಿದರು, ಅದನ್ನ ನಾನು ಇವತ್ತು ಫಾಲೋ ಅಪ್ ಮಾಡ್ತಾ ಇದ್ದೀನಿ ಸರ್. ಖಂಡಿತ ಇವತ್ತು ನನ್ನ ಲೈಫ್ ಎಲ್ಲೋ ಹೋಗಿದೆ ಅಂದ್ರೆ ಅದಕ್ಕೆ ಕಾರಣ ಮೋದಿ ಕೇರ್. ಅದಕ್ಕೊಂದು ಪವರ್ ಕೊಟ್ಟಿರೋದು ನಮ್ಮ ಅಮೀರ್ ಸರ್ ಅಂತ ಹೇಳ್ಬೋದು. ನನಗೆ ಎವ್ರಿ ಟೈಮು ನೀವು ನನಗೆ ಪವರ್ ಕೊಡ್ತಾ ಇರೋದು ಸರ್. ಅವತ್ತಿಂದ ಇವತ್ ತನಕ 23 ವರ್ಷದಿಂದ ಅವತ್ತು ನಮ್ಮ ಚಂದ್ರು ಇಲ್ಲೇ ಕಾಣ್ತಾ ಇದ್ದಾರೆ ನೋಡಿ, ಇವರು ಅಗ್ರಹಾರಕ್ಕೆ ನೀವು ಬಂದಿರಿ, ಅವತ್ತು ಸಪೋರ್ಟ್ ಮಾಡಕ್ಕೆ ಬಂದಿರಿ. ಆಮೇಲೆ ಆಂಧ್ರಕ್ಕೆ ಬಂದಿರಿ, ಶಿವಯ್ಯ ಗಜಾಲ ಟೀಮ್ಗೆ ನೀವು ಬಂದು ಸಪೋರ್ಟ್ ಕೊಟ್ಟಿದ್ದೀರಿ ನೋಡಿ. ಮೊನ್ನೆ ಲಾಸ್ಟ್ ಮಂದು ತಮಿಳ್ನಾಡಿಗೆ ವೇಲೂರ್ಗೆ ಬಂದಿರಿ ನೀವು. ನಾನು ಇಷ್ಟು ಅಚೀವ್ಮೆಂಟ್ ಮಾಡಿದ ಇಷ್ಟು ಟೀಮ್ ಇದ್ರು ಸರ್ ಒಂದು ಬೇಕು ಅಂತ ನಿಮ್ಮನ್ನ ನಾನು ರಿಕ್ವೆಸ್ಟ್ ಮಾಡಿದ ತಕ್ಷಣ ಒಂದು ಮಾತು ಆಗಲ್ಲ ಅಂತ ಯಾವ್ದು ಹೇಳಲ್ಲ. ಡೇಟ್ ಯಾವತ್ತು ಸರ್ ಹೇಳಿ ಸರ್, ಅಷ್ಟೇ ಸರ್. ನೀವು ಬಂದ್ರಿ ಆವತ್ತು ವೇಲೂರಲ್ಲಿ ಖಂಡಿತ ಮೆರಾಕಲ್ ಆಗಿದೆ. ತಮಿಳ್ನಾಡಲ್ಲಿ ಆ ಊರಲ್ಲಿ ಖಂಡಿತ 300 ಜನ ಅದು 100 ರೂಪೀಸ್ ಟಿಕೆಟ್ ಕೊಟ್ಟು ಸೇರಿಸಿದ ಫಸ್ಟ್ ಟೈಮ್. ಎಷ್ಟೋ ವರ್ಷಗಳಾಗ್ಬಿಟ್ಟಿದೆ ಅಂತೆ ಅಲ್ಲಿ ಈ ತರ ಆಗಿ. ನೀವು ಬಂದಿದ್ದಕ್ಕೆ ಎಲ್ಲ ಅಲ್ಲಿ ಬಿಸ್ನೆಸ್ 1 to 3 ಆಯ್ತಾ ಇದೆ. ಡೈಲಿ ನೋಡ್ತಾ ಇದ್ದೀನಿ. ನೀವು ಅಲ್ಲಿ ಬಂದಿದ್ದಕ್ಕೆ, ಟ್ರೈನಿಂಗ್ ಕೊಟ್ಟಿದ್ದಕ್ಕೆ ಅಲ್ಟಿಮೇಟ್ ಸರ್. ಎಲ್ಲ ನಿಮ್ ಸಪೋರ್ಟನ್ನೇ ಇದಕ್ಕೆ ಕಾರಣ. ಯಾಕಂದ್ರೆ ಈ ಮೋದಿ ಕೇರಳ ಮಾತ್ರ ಅಪ್ಲೈನ್ ಸಪೋರ್ಟ್ ಮಾಡೇ ಮಾಡ್ತಾರೆ, ಡೌನ್ ಲೈನ್ ಸಾಥ್ ಕೊಡ್ತಾರೆ. ನಾವು ಡೌನ್ ಲೈನ್ಗೆ ಸಪೋರ್ಟ್ ಮಾಡ್ಬೇಕಾಗುತ್ತೆ ಸರ್. ಖಂಡಿತ ಮೈಂಡ್ ಸೆಟ್ ನೋಡಿ. ನಾನು ಸಮೀರ್ ಸರ್ ಕೈಯಲ್ಲೇ ಫೀ ತಗೊಬೇಕಂತ ಮೈಂಡ್ ಸೆಟ್ ಮಾಡಿದೆ ಸರ್. ನನ್ನ ಕಾರ್ಗೆ ಅಮೌಂಟ್ ಎಲ್ಲ ಕಟ್ಬಿಟ್ಟಿದೆ, ರಿಜಿಸ್ಟ್ರೇಷನ್ ಆಗಿಲ್ಲ. ಸಾರ್ ಬರ್ತಾರಂತ ಮೈಂಡ್ ಸೆಟ್ ಮಾಡಿದೆ, ಅಮೌಂಟ್ ಎಲ್ಲ ಹೋಗ್ಬಿಟ್ಟು 10ನೇ ತಾರೀಕು ಸಾರ್ ಬರ್ತಾರೆ. ಆಗಸ್ಟ್ 10ನೇ ತಾರೀಕು ಸಾರ್ ಕೈಯಲ್ಲೇ ಫೀ ತಗೊಬೇಕು, ಅವ್ರ ಕೈಯಲ್ಲೇ ಟೇಪ್ ಕಟ್ ಮಾಡಿಸ್ಬೇಕಂತ ಮೈಂಡ್ ಸೆಟ್ ಮಾಡಿದೆ. ವಿತಿನ್ 2 days ಸರ್, ವಿತಿನ್ 2 days ಅಮೌಂಟ್ ರೆಡಿ ಮಾಡ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡೆ ಅವ್ರನ್ನ. ಸರ್ ಈ ರೀತಿ ನಮ್ಮ MD ಬರ್ತಾರೆ, ಅವ್ರ ಜೊತೆಲಿ ಅವ್ರ ಕೈಲಿ ನಾನು ಫೀ ತಗೊಬೇಕು, ಕಾರ್ ಕಳ್ಸ್ಕೊಡಿ ಅಂತ. ಅವ್ರು ಇಲ್ಲ ಸರ್, ಕಾರ್ ರಿಜಿಸ್ಟ್ರೇಷನ್ ಆದಾಗ ನಾವು ಕಳ್ಸ್ಕೊಡಕ್ ಆಗಲ್ಲ ಅಂದ್ರು. ಸರ್ ಟ್ರಕ್ ಅಲ್ಲಿ ಬೇಕಾದ್ರೆ ಎತ್ಕೊಂಬನ್ನಿ ಅಂದೆ, ಅದಕ್ಕಾಗಲ್ಲ ಅಂದ್ರು. 10ನೇ ತಾರೀಕು ಶನಿವಾರ 11:30 ನನಗೆ ಅಪ್ರೂವಲ್ ಕೊಟ್ರು. ಆಯ್ತು ಎತ್ಕೊಂಡ್ ಬರ್ತೀವಿ, ಜಾಸ್ತಿ ಹೊತ್ತು ಇಡಕ್ಕಾಗಲ್ಲ ಅಂತ. ಹಂಗೆ ಬಂತು. ಸೇಮ್ ಅವರು ಅಮೀರ್ ಸರ್ ಕೈಯಲ್ಲೇ ಟೇಪ್ ಕಟ್ ಮಾಡ್ಸಿರೋದು, ಅವ್ರ ಕೈಯಲ್ಲೇ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಫೀ ತಗೊಂಡಿದ್ದು. 1 ವಾರದ ಮೈಂಡ್ ಸೆಟ್ ಮಾಡಿದೆ ಸರ್. 1 ವಾರದ ಸಮೀರ್ ಸರ್ ಬರ್ತಾರೆ, 10ನೇ ತಾರೀಕು ಅವ್ರ ಕೈಯಲ್ಲೇ ಮಾಡಿಸ್ಕೋಬೇಕು. ಏನ್ ಮಾಡ್ಬೇಕು, ಅಮೌಂಟ್ ಸೆಟ್ ಮಾಡ್ಬೇಕು. ಇದೆಲ್ಲ ಹೆಂಗ ಆಯ್ತು ಅಂದ್ರೆ ಖಂಡಿತ ಮೆರಾಕಲ್ ಆಯ್ತು ಸರ್. ಅಲ್ಲಿ ಟೇಪ್ ಕಟ್ ಮಾಡಿದ್ರು, ಆಮೇಲೆ ಸ್ಟೇಜ್ ಮೇಲೆ ಟೀ ಕುಡಿಯಕ್ಕೆ ಟೀ ತಗೋಬೇಕು ರಿಕ್ವೆಸ್ಟ್ ಮಾಡ್ಕೊಂತ ಇದೀವಿ. ಟೈಮ್ ಇಲ್ಲ ಅಂತ ಅವರು ಮ್ಯಾನೇಜ್ಮೆಂಟ್ ನವರು, ನೀವು ಅದಕ್ಕೆ ಎಷ್ಟೋ ಒಂದು ನೀವು ರಿಸ್ಕ್ ತಗೊಂಡ್ರಿ. ನೀವು ಹೋಗಿ ಅಮೀರ್ ಸರ್ ಹತ್ರನೇ ಮಾತಾಡಿದಿರಿ. ಅವ್ರು ಓಕೆ ಅನ್ಬಿಟ್ರು ಟೀ ಕೊಟ್ರೆ ಸಾಕು ಅನ್ಕೊಂಡಿದ್ದೆ, ಆದ್ರೆ ಅವರು ನನಗೆ ಮಾತಾಡಿ ಕೊಟ್ರು. ಇದೆಲ್ಲ ಅಲ್ಟಿಮೇಟ್ ಆಗಿರೋದು ನಿಮ್ಮಿಂದ ಸರ್. ನೀವು ರಿಸ್ಕ್ ತಗೊಂಡ್ರಿ. ಅಮ್ಮಣಿ ಅವರು ಆಗಲ್ಲ ಅಂತ ಹೇಳಿದ್ರು, ಇಲ್ಲ ಸರ್ ನಾನು ಮಾಡಿಸ್ಕೊಡ್ತೀನಿ, ಇರಿ ಸರ್ ಅಂತ ನೀವು ಅದನ್ನ ಫಾಲೋ ಅಪ್ ಮಾಡಿ ಅದನ್ನ ಮಾಡಿಸ್ಕೊಟ್ಟೆ ಸರ್. ವಾಟ್ಸಾಪ್ ಹೇಳ್ಬೇಕು. ಅದೊಂದು 5ನೇ ತಾರೀಕು, ಈ ತಿಂಗಳ 5ನೇ ತಾರೀಕು ಹಬ್ಬಕ್ಕೆ ಮುಂಚೆನೆ ಕಾರ್ ರಿಲೀಸ್ ಆಗ್ಬೇಕು ಅನ್ಕೊಂಡಿದೆ. ಯಾಕಂದ್ರೆ
ಲಕ್ಕಿ ಡೇಟು, ಆಮೇಲೆ ಲಕ್ಕಿ ನಂಬರ್ ನನಗೆ ಎಲ್ಲ ಹಬ್ಬಕ್ಕೆ ಮುಂಚೆನೆ ಬರಬೇಕು, ಅದು ಗುರುವಾರ ಬರ್ಬೇಕಂತ ಮೈಂಡ್ ಸೆಟ್ ಮಾಡಿದೆ. ಎಲ್ಲ ಅಮೌಂಟ್ ಎಲ್ಲ ಆಗೋಯ್ತು. ಇನ್ನು ರಿಜಿಸ್ಟ್ರೇಷನ್ ಆಗ್ಬೇಕು, ಸ್ವಲ್ಪ ಫಾರ್ಮಾಲಿಟಿ ಬೇಕಾಯ್ತು, ಅದು ಬೇಕು ಇದು ಬೇಕು. ಇವರು ಅಮ್ಮಣಿಯವರು ಅವರು ಜಾಸ್ತಿ ಇಟ್ಟಾಡ್ಸ್ಬಿಟ್ರು. ಏನನ್ನ ಮಾಡಿ ಮೈಂಡ್ ಸೆಟ್ ಮಾಡಿದೆ ಸರ್, ಖಂಡಿತ ನನ್ಗೆ 5ನೇ ತಾರೀಕಿಗೆ ನನ್ನ ಕಾರು ಬರುತ್ತೆ ಅಷ್ಟೇ ಅಂತ ಮೈಂಡ್ ಸೆಟ್ ಮಾಡಿದೆ. ಖಂಡಿತ 4ನೇ ತಾರೀಕಿಗೆ ಸಾಯಂಕಾಲ 5 ಗಂಟೆಗೆ ಅವರು ಓಕೆ ಅಂತ, ಇಲ್ಲ ಸರ್ ನಾಳೆ ಬಂದ್ಬಿಡಿ ನಿಮ್ ಕಾರ್ ರಿಲೀಸ್ ಮಾಡ್ತೀವಿ ಅಂದ್ರು. ತುಂಬಾ ಖುಷಿ ಆಗುತ್ತೆ ಸರ್. ಹೆಂಗಾಯ್ತು ಅಂತ ಗೊತ್ತಿಲ್ಲ. ನೀವೆಲ್ಲ ಬಂದ್ರಿ, ಟಾಪ್ ಲೀಡರ್ ನಮ್ಮ ಮಂಜುನಾಥ್ ಶೆಟ್ಟಿ ಅಂದ್ರು, ಇನ್ನು ಯಾರು ಬಂದ್ರು, ಯಾರ ಹೆಸರೆಲ್ಲ ಹೇಳಕ್ ಆಗಲ್ಲ. ತುಂಬಾ ಜನ ಬಂದ್ರು. ಅಲ್ಲಿ ಜಾಸ್ತಿ ಜನಕ್ಕೆ ಅವಕಾಶ ಇಲ್ಲ. ನಾನ್ ಹೇಳ್ದೆ ಅವ್ರಿಗೆ, ಇಲ್ಲ ಸರ್ 150 200 ಜನ ಇನ್ವೈಟ್ ಮಾಡ್ತೀನಿ ಅಂದ್ರೆ, ಅಪ್ಪ ಇಲ್ಲಿ ಬೇಡಪ್ಪ ಸರ್, ಇಲ್ಲಿ ಬೇಡ, ಇಲ್ಲಿ ಸಾಲೋದು, ಇಲ್ಲಿ ಪಾರ್ಕಿಂಗ್ ಇಲ್ಲ ಅಂತ ಹೇಳ್ಬಿಟ್ರು ಅವರು ಮ್ಯಾನೇಜರು. ಲಾಸ್ಟ್ ಒಂದು 30 ಜನಕ್ಕೆ ಮಾತ್ರ ಅಪ್ರೂವಲ್ ಕೊಟ್ರು. ಹಂಗೆ 50 ಜನಕ್ಕೆ ಕೇಳಿದೆ. 45 ಮೆಂಬರ್ಸ್ ಬಂದಿದ್ದೀರಾ, ನೀವು ಬಂದು ನಮ್ಗೆ ಅಲ್ಲಿ ಮಾತಾಡಿ, ನಿಮ್ ಕೈಯಿಂದ ನಾನು ಇತ್ತವ್ರು ಮತ್ತೊಂದ್ಸಲಿ. ತುಂಬಾ 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 ಖುಷಿ ಆಗುತ್ತೆ ಸರ್. ಇದಕ್ಕೆಲ್ಲ ಮೈಂಡ್ ಸೆಟ್ ಮತ್ತೆ ಹಾರ್ಡ್ ವರ್ಕ್ ಮಾಡ್ಬೇಕು. ಯಾಕಂದ್ರೆ ಸುಮ್ನೆ ಡ್ರೀಮ್ ಸೆಟ್ ಮಾಡ್ಕೊಂಡ್ರೆ, ಮೈಂಡ್ ಸೆಟ್ ಮಾಡ್ಕೊಂಡ್ರೆ ಆಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಸಿಸ್ಟಮ್ ನ ಫಾಲೋ ಅಪ್ ಮಾಡಿ, ಸಿಸ್ಟಮ್ ಪ್ರಕಾರ ಅಪ್ಲೈನ್ ಏನ್ ಹೇಳ್ಕೊಡ್ತಾರೆ ಅದನ್ನ ವರ್ಕ್ ಮಾಡಿದ್ರೆ ಖಂಡಿತ ರಿಸಲ್ಟ್ ಬರ್ತದೆ ಸರ್. ಖಂಡಿತ ನೀವ್ ಹೇಳ್ದಂಗೆ ನಾನು ಆವಾಗ ಅಂಗಡಿ ಮಾಡ್ಕೊಂಡು ರಾತ್ರಿ 2 ಗಂಟೆ 3 ಗಂಟೆ ಅಗ್ರಹಾರಕ್ಕೆ ಹೋಗ್ಬಿಟ್ಟು ಡೆಮೋ ಕೊಟ್ಬಿಟ್ಟು ವಾಪಸ್ ಬರುವಾಗ ನಮ್ಮ ಮಿಸ್ಸಸ್ ಫುಲ್ ಆಪೋಸಿಟ್ ಮಾತಾಡಿದ್ರು. ಇಷ್ಟೊತ್ತಿಗೆ ಬರ್ತಾ ಇದ್ದೀರಾ, ಅದು ಛತ್ತ ಗಾಡಿಯಲ್ಲಿ ಯಾರನ್ನ ಹೊಡೆದಾಕ್ರೆ ಏನ್ ಮಾಡೋದು, ಎಲ್ಲ ಹೆಚ್ಚು ಕೈ ಮಾರಿ ಏನ್ ಮಾಡೋದು, ನಿಮ್ ನಂಬ್ಕೊಂಡು ನಾವ್ ಇದ್ದೀವಿ ಅಂತ ಅವರು ತುಂಬಾ ಆಪೋಸಿಟ್ ಮಾಡ್ತಾ ಇದ್ರು. ಬೇಡವೇ ಬೇಡ, ಮೋದಿಕೇರ್ ಬೇಡ, ನಮ್ದು ಅಂಗಡಿ ಇದೆ, ಬಟ್ಟೆ ಅಂಗಡಿ ಇದೆ, 10 ಲಕ್ಷ ಬಂಡವಾಳ ಹಾಕೊಂಡಿದ್ದೀರಾ, ಬೇಡ ಅಂತ ಎಷ್ಟು ಆಪೋಸಿಟ್ ಮಾಡಿದ್ರು. ನಾನು ಹೇಳ್ದೆ, ಇಲ್ಲ ನನ್ ಮಕ್ಕಳಿಗೋಸ್ಕರ ಇವತ್ತು ಮೋದಿಕೇರ್ ಡೌನ್ ಲೈನ್ ಅಲ್ಲ, ನನ್ ಮಕ್ಕಳು ಅವ್ರಿಗೋಸ್ಕರ ನಾನು ವರ್ಕ್ ಮಾಡ್ತಾ ಇದ್ದೀನಿ ಕಣೆ. ನನಗೇನು ಆಗಲ್ಲ, ಅವ್ರ ಆಶೀರ್ವಾದ ಇದೆ, ದೇವ್ರ ಆಶೀರ್ವಾದ ಇದೆ, ಖಂಡಿತ ನನ್ಗೆ ಒಳ್ಳೇದಾಗುತ್ತೆ ಅಂತೆ. ಹಂಗೆ ಒಳ್ಳೇದಾಯ್ತಾ ಬಂತು ಸರ್. ಮತ್ತೆ ನಿಮ್ಮ ಸಪೋರ್ಟ್. ಒಂದ್ಸಾರಿ ನಾನು ಎಲ್ಲೇಬೇಕು ಇದನ್ನ, ಒಂದ್ಸಾರಿ ನಾನು ಮೋದಿಕೇರ್ ಜಾಯ್ನ್ ಆಗಿ 1 ವರ್ಷ, ಅವ್ 16% ಏನೋ ಆಗಿದೆ. ಅದೇ ಪ್ಲಾನ್ ಅಲ್ಲಿ ಆದಿತ್ಯ ಹೋಟ್ಲಲ್ಲಿ ಒಂದು ಮೀಟಿಂಗ್ ಆಯ್ತು. ಮೀಟಿಂಗ್ ಆದ ನನ್ನ ಹೋಗಿ ಮಾತಾಡಿ ಅಂದ್ರು, ನೀವು ಮೇಡಮ್ ಅಪ್ಲೇನು. ಆಮೇಲೆ ನಾನು ಅಲ್ಲಿ ಮಾತಾಡಕ್ ಹೋಗೋ, ನನ್ಗೆ 1-2 ನಿಮಿಷ ಮಾತಾಡಕ್ಕೆ ಒದ್ದಾಡ್ಬಿಟ್ಟೆ. ಯಾಕೆ ನನಗೆ ಸ್ಟಾಮರಿಂಗ್ ಇತ್ತು, ಬಿಕ್ಕಲ್ ತರ ಇತ್ತು, ಹೆಂಗ ಮಾತಾಡಕ್ ಆಯ್ತಾ ಇಲ್ಲ, ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ಆಮೇಲೆ ಬಂದು ನಾನು ಆಚೆ ಬಂದು ನಿಮ್ಗೆ ಇವತ್ತು ಜ್ಞಾಪಕ ಇದೆ. ಆದಿತ್ಯ ಹೋಟ್ಲು ಗಾಂಧಿ ಬಜಾರಲ್ಲಿ ಮೆಟ್ಲ ಮೇಲೆ ನಿಂತ್ಕೊಂಡು ನಾನು ನಿಮ್ಗೆ ಹೇಳ್ದೆ, ಸರ್ ನನ್ ಕೈಲಿ ಆಗಲ್ಲ, ಯಾಕಂದ್ರೆ ನಾನು ಜಾಸ್ತಿ ಓದಿಲ್ಲ, ಹಿಂದಿ ಬರ್ತಾ ಇಲ್ಲ, ಇಂಗ್ಲಿಷ್ ಬರ್ತಾ ಇಲ್ಲ, ನನ್ಗೆ ಮಾತಾಡಕ್ ಬರ್ತಾ ಇಲ್ಲ, ವೀಕಲ್ ತರ ಮಾತಾಡ್ತೀನಿ. ಈ ಬಿಸ್ನೆಸ್ ಏನ್ ಸರ್ ಬೇಕು ನೋಡಿ, ನೀವೆಲ್ಲ ಎಷ್ಟು ಅಚ್ಚುಕಟ್ಟಾಗಿ ಮಾತಾಡಿದಿರಿ, ಇದಕ್ಕೆ ಮಾತನ್ನೇ ಬಂಡವಾಳ, ನನ್ ಕೈಲಿ ಆಗಲ್ಲ ಸರ್ ಅಂದೆ. ನೀವು ಒಂದೇ ಒಂದು ಮಾತು ಅಂದ್ರು, ಸರ್ ನಟರಾಜ್ ಸರ್ ನಿಮ್ ಡ್ರೀಮ್ ಇದೆಯಾ ಅಂದ್ರು. ಹ್ಞೂ ಸರ್, ಬಿಗ್ ಡ್ರೀಮ್ ಇದೆ, ಏನೋ ದೊಡ್ಡ ಸಾಧನೆ ಮಾಡ್ಬೇಕಂತಾನೆ ನಾನು ಮೋದಿಕೇರ್ ಬಂದಿದ್ದೀನಿ ಸರ್, ನಾವು ಊರ್ ಬಿಟ್ಟು ಊರ್ ಬಂದಿದ್ದೀನಿ ಸರ್ ಅಂತ ಅಂದೆ. ಏನಿಲ್ಲ, ನೀವು ಮೈಂಡ್ ಸೆಟ್ ಮಾಡಿ, ಡ್ರೀಮ್ ಸೆಟ್ ಮಾಡಿ, ಖಂಡಿತ ನಿಮ್ ಕೈಲಿ ಆಗುತ್ತೆ. ನೀವು ಒಂದಿನ ದೊಡ್ಡ ಸ್ಟೇಜ್ ಮೇಲೆ ಟ್ರೈನಿಂಗ್ ಕೊಡ್ತೀರ, ನಿಮ್ ಮಾತ ಕೇಳಕ್ಕೆ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ. ಅಂತ ಟೈಮ್ ಬರುತ್ತೆ, ನೀವು ಮಾಡಿ ಸರ್ ಅಂತ ಅವತ್ತು ಹೇಳಿ, ಇವತ್ತು ನನಗೆ ಅವತ್ತು ಬೆನ್ನು ತಟ್ಟಿ, ಇವತ್ತು ನನ್ನಿಂದ ನೀವು ಸಪೋರ್ಟ್ ಮಾಡಿರೋದು, ಅವತ್ತು ಆ ಮಾತು ಖಂಡಿತ ಮರೆಯಕ್ಕಾಗಲ್ಲ ಸರ್. ಅವತ್ತು ನೀವು ಏನ ಆ ಮಾತು ಹೇಳಿಲ್ಲ ಅಂದ್ರೆ ನಾನು ಇವತ್ತು ಮೋದಿಕೇರ್ ಖಂಡಿತ ಇರ್ತಾ ಇರ್ಲಿಲ್ಲ ಸರ್. ಇದಕ್ಕೆಲ್ಲ ಕಾರಣ ನೀವು. ನನ್ನ ಸಕ್ಸಸ್ ಏನ್ ಇವತ್ತು 99% ಏನ್ ಸಕ್ಸಸ್ ಆಗಿದೆ, ಖಂಡಿತ ನಿಮಗೆ ಅರ್ಪಣೆ ಮಾಡ್ತೀನಿ ಸರ್. ಮೊನ್ನೆ ಪ್ಲೀಸ್ ಸರ್, ದೊಡ್ಡ ಲೀಡ್, ನಮ್ಮ ಗಾಡ್ ಫಾದರ್ ಅಂತ ಹೇಳ್ಬೋದು, ಹೀನಾ ಮೇಡಮ್ ನನಗೂ ಫೋನ್ ಮಾಡಿದ್ರು ಸರ್. ನಾವು ಅವಾಗ ದೇವಸ್ಥಾನಕ್ಕೆ ಹೋಯ್ತಾ ಇದೆ, ನಾನೇ ಹೊಸ ಕಾರ್ ನಾನೇ ಡ್ರೈವ್ ಮಾಡ್ತಾ ಇದೆ. ನಮ್ಮ ಆನಂದ ಕೈ ಕೊಟ್ಟೆ, ಇಲ್ಲ ಕಣ ಅವ್ರಿಗೆ ಹೇಳು ನಾನು ಡ್ರೈವಿಂಗ್ ಮಾಡ್ತಾ ಇದ್ದೀನಿ, ಆಮೇಲೆ ಮಾತಾಡ್ತೀನಿ ಅಂತ ಹೇಳಪ್ಪ ಅಂದೆ. ಅವ್ನು ಮಾತಾಡ್ದ. ಅವಾಗ ಸಾರ್ ಕೇಳಿದ್ರು, ಡ್ರೈವಿಂಗ್ ಯಾಕೆ ಕಾರು ಮಾಡ್ತಾ ಇದಾರೆ ನಿಮ್ ಡ್ಯಾಡಿ ಅಂತ. ಹೊಸ ಕಾರು ಬೆನ್ಸ್ ಕಾರ್ ಮಾಡ್ತಾ ಇದಾರೆ. ಹೌದಾ, ಬೆನ್ಸ್ ಕಾರ್ ಮಾಡ್ತಾ ಇದಾರ, ಆಮೇಲೆ ಮಾತಾಡ್ತಾರಂತ ಸರ್ ಅಂತ ಹೇಳ್ದ ನಮ್ಮ ಹುಡುಗ. ಆಮೇಲೆ 10 ಗಂಟೆಗೆ ಬಂದ ಮೇಲೆ ಮತ್ತೆ ನಾನು ಕಾಲ್ ಮಾಡಿದ್ರೆ ಅವ್ರು ಹೇಳಿದ್ರು, ಸರ್ ನಟರಾಜ್ ನೀವು ಬೆನ್ಸ್ ಕಾರ್ ಓಡಿಸ್ತಾ ಇದ್ದೀರಾ, ನೀವೇ ಓಡಿಸ್ತಾರ? ಹ್ಞೂ ಸರ್ ನಾನೇ ಓಡಿಸ್ತಾ ಸರ್. ಯಾಕೆ ಸರ್ ಅಂದೆ. ಇಲ್ಲ, ಬೇರೆ ಕಾರ್ ಓಡಿಸ್ಬೋದು, 1 ಕೋಟಿ ಕಾರ್ ನೀವು ಓಡಿಸ್ಬಿಟ್ರ ನಿಮ್ಗೇನು
ಭಯ ಆಗಿಲ್ವಾ ಅಂದ್ರು. ಏನಕ್ಕೆ ಸರ್ ಭಯ ಬೀಳ್ಬೇಕು? 15 ವರ್ಷ ನಾನು ಡ್ರೈವಿಂಗ್ ಮಾಡ್ತಾ ಇದ್ದೀನಿ, ನನಗೆ ಅದು ಡ್ರೀಮ್ ಸೆಟ್ ಇತ್ತು, ನಾನೇ ಓಡಿಸಿ ಇನ್ನ 10-15 ವರ್ಷ ನಾನೇ ಕಾರ್ ಓಡಿಸ್ಬೇಕು, ನಾನೇ ಬೆನ್ಸ್ ಕಾಲ್ ಎಂಜಾಯ್ ಮಾಡ್ಬೇಕಂತಾನೆ ನಾನು ಇವತ್ತು ಆ ಕಾರ್ ತಗೊಂಡಿನಿ ಸರ್ ಅಂದೆ. ಆ ತುಂಬಾ ಖುಷಿ ಪಟ್ಬಿಟ್ರು. ಅಂತ ದೊಡ್ಡ ವ್ಯಕ್ತಿ ನಮ್ಗೆ ಹೇಳಿದ್ರು, ನಟರಾಜ್ ನೀವ್ ಎಲ್ಲೋ ಇದ್ದು ಎಲ್ಲೋ ಹೋಗ್ಬಿಟ್ರಿ ನಟರಾಜ್ ಅಂತ ಹೇಳುದಿಲ್ಲ ಸರ್, ನಿಮ್ಮ ಆಶೀರ್ವಾದದಿಂದ ಹಿಂಗಾಗಿದೆ ಅಂತ. ಮತ್ತೆ ವೀಣಾ ಮೇಡಮ್ ಅಷ್ಟೇ, ಅವರಷ್ಟೇ ತುಂಬಾ ಖುಷಿ ಪಟ್ರು. ನಾನೇ ಸರ್ ಇವತ್ 2-3 ದಿನ ಅಂತ ನಟರಾಜ್ ಸರ್, ನಾನೇ ಡ್ರೈವಿಂಗ್ ಮಾಡ್ತಾ ಸಾರಿ ಇದ್ದೀನಿ. ನಟರಾಜ್ ಸರ್, ಸಾರಿ ಟು ಇಂಟರಪ್ಟ್ ಯು. ಈ ಎಕ್ಸ್ಪೀರಿಯನ್ಸ್ ಜೊತೆಗೆ ನಿಮ್ಮ ಸೀಕ್ರೆಟ್ ಹೇಳ್ಬೇಕು ಸರ್, ಯಾವ ತರ ಸರ್, ಕಮಿಟ್ಮೆಂಟ್ ಕೊಟ್ರಿ, ಹೇಳ್ತೀನಿ ಸರ್. ವಿಶೇಷವಾದ ಸೀಕ್ರೆಟ್ ಏನಿದೆ ಅನ್ನೋದನ್ನು ಕೂಡ ನೀವು ಶೇರ್ ಮಾಡೋದ್ರ ಮುಖಾಂತರ ತುಂಬಾ ಜನಕ್ಕೆ ಅದು ಕಲಿಕೆ ಆಗುತ್ತೆ. ಸರ್ ಹೇಳ್ತೀನಿ. ಮತ್ತೆ ಇವತ್ತು ಡೆಲ್ಲಿಯಿಂದ ಮೋದಿಕೇರ್ ಆಫೀಸಿಂದ ಕಾರ್ ತಗೊಂಡಿದ್ದಕ್ಕೆ ವಿಶ್ ಮಾಡಿ ನನಗೊಂದು ಕಾರ್ಡ್ ಕಳ್ಸಿದ್ದಾರೆ. ಅದು ನನಗೆ ತುಂಬಾ ಖುಷಿ ಆಗುತ್ತೆ. ಇವತ್ತು ಬಂದಿದೆ ಸರ್. ಏನ್ ಗೊತ್ತಾ ಸರ್, ಒಂದು ಮೋದಿ ಕೇರ್ ಯಾರೇ ಬರ್ಲಿ, ಅವ್ರು ಇರ್ಲಿ, ಬ್ಯಾಕ್ ಗ್ರೌಂಡ್ ಇರ್ಲಿ, ಅಂದ ಚಂದ ಇರ್ಲಿ, ಮಾತಾಡಕ್ಕೆ ಬರ್ದಾರ ಇರ್ಲಿ, ಏನೇ ಇರ್ಲಿ ಸರ್, ದೊಡ್ಡ ಕನಸಿರ್ಬೇಕು. ಒಂದು ಆ ಕನಸಿಟ್ಕೊಂಡ್ರೆ ಮಾತ್ರ ಸಾಲದು. ಇಲ್ಲಿ ಫಸ್ಟ್ ಮೋದಿ ಕೇರ್ನ ಸ್ಟಡಿ ಮಾಡ್ಬೇಕು, ಫಸ್ಟ್ ಅರ್ಥ ಮಾಡ್ಕೋಬೇಕು ಮೋದಿ ಕೇರ್ ಒಳಗಡೆ ಏನಿದೆ ಅಂತ. ಅದ್ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಾನು ಬಂದಿದ್ದಕ್ಕೆ, ನಾನು ಏನಕ್ಕೆ ಬಂದಿದ್ದೀನಿ, ಮೋದಿ ಕೇರ್ ಒಳಗಡೆ ಏನಿದೆ, ಇದೆಲ್ಲ ನನಗೆ ಸಾಧ್ಯ ಆಗುತ್ತಾ, ಇದು ಅರ್ಥ ಮಾಡ್ಕೊಬೇಕು. ಟ್ರೈನಿಂಗ್ ಇಂಪಾರ್ಟೆಂಟ್, ನಾಲೆಜ್ ಸರ್. ಇವತ್ತು ಹೇಳ್ತಾ ಇದ್ದೀನಿ, ವೆರಿ ಮೋದಿ ಕೇರ್ ಸಕ್ಸಸ್ ಆಗಿರೋದು ನಾಲೆಜ್ ಟ್ರೈನಿಂಗ್. ನಾನು ಹೇಳ್ತೀನಿ 75% ಟ್ರೈನಿಂಗ್, 25% ಆಕ್ಷನ್ ಹಾಕಿದ್ರೆ ಸಾಕು ಸರ್. ಖಂಡಿತ ಮೋದಿ ಕೇರಲ್ಲಿ ನಾವು ಸಕ್ಸಸ್ಫುಲ್ ಆಯ್ತೀವಿ. ಟ್ರೈನಿಂಗ್ ಬೇಕು, ಮತ್ತೆ ಕಮಿಟ್ಮೆಂಟ್ ಕೊಡ್ಬೇಕು, ಇನ್ವಾಲ್ವ್ಮೆಂಟ್ ಬೇಕು, ಮತ್ತೆ ಟೀಮ್ ವರ್ಕ್ ಮಾಡ್ಬೇಕು ಸರ್. ಟೀಮ್ ವರ್ಕ್ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಇವತ್ತು ವರ್ಲ್ಡ್ ಸಕ್ಸಸ್ ಆಗಿರೋರು ಎಲ್ಲರೂ ಟೀಮ್ ವರ್ಕ್ ಆಗ ಮಾಡೇ ಇವತ್ತು ಸಕ್ಸಸ್ಫುಲ್ ಆಗಿದ್ದಾರೆ. ಟೀಮ್ ವರ್ಕ್ ಬೇಕು. ಮತ್ತೆ ಮೀಟಿಂಗ್ಗಳು ಬೇಸಿಕ್ ಲೆವೆಲ್ ಏನಪ್ಪಾ ಅಂದ್ರೆ ಮೀಟಿಂಗ್ ಮಾಡ್ಬೇಕು, ಡೆಮೋಗಳು ಮಾಡ್ಬೇಕು, ಫಾಲೋ ಅಪ್ ಮಾಡ್ಬೇಕು. ಮೀಟಿಂಗ್ ಮಾಡ್ಬೇಕು, ಡೆಮೋಗಳು ಮಾಡ್ಬೇಕು, ಫಾಲೋ ಅಪ್ ಮಾಡ್ಬೇಕು. ಅವರು ಸಿಸ್ಟಮ್ ಅಡಿಟ್ ಮಾಡಿಸ್ಬೇಕು. ಸಿಸ್ಟಮ್ ಯಾರು ಅಡಿಕ್ಟ್ ಆಯ್ತಾರೆ ಅವರೇ ಸರ್ ಸಕ್ಸಸ್ಫುಲ್ ಆಗೋದು. ನಾನು ಸಿಸ್ಟಮ್ ಅಡಿಕ್ಟ್ ಆದೆ ಸರ್. ಇವತ್ತು ನಾನೇನು ಜಾಸ್ತಿ ಓದಿಲ್ಲ, ಮಾತಾಡಕ್ಕೂ ಬರಲ್ಲ. ಇವತ್ತು 65 ವರ್ಷ ಆಯ್ತು. ನಾನು ಇಷ್ಟ ಸಲ ಇವತ್ತು ಬೆನ್ಸ್ ಕಾರಲ್ಲಿ ಇವತ್ತು ಖಂಡಿತ ನೀವು ಹೇಳ್ತಾ ಇದ್ರಿ, ಫಿಲಿಪ್ ಸರ್ ಹೇಳ್ತಾ ಇದ್ರು ನೆನ್ನೆ, ಸರ್ ನಮ್ಮ ಇಂಡಿಯಾದಲ್ಲಿ 1% ಜನನು ಈ ಕಾರ್ ತಗೊಳಕ್ ಆಗಲ್ಲ. 1% ಜನ ಇವತ್ತು ಬೆನ್ಸ್ ಕಾರ್ 1 ಕೋಟಿಯಲ್ಲಿ ಕಾರ್ ತಗೊಳ್ತಾ ಇಲ್ಲ. ಆದ್ರೆ ನೀವು ತಗೊಂಡಿದ್ದೀರ ಅಂದ್ರೆ ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಇನ್ವಾಲ್ವ್ಮೆಂಟ್, ನಿಮ್ಮ ಕಮಿಟ್ಮೆಂಟ್, ಮೈಂಡ್ ಸೆಟ್, ಡ್ರೀಮ್ ಸೆಟ್ ಇದೆಲ್ಲ ಇದೆ ಸರ್. ಇದರಲ್ಲಿ ಸಪೋರ್ಟ್ ಸಿಸ್ಟಮ್ ಇದೆ ಸರ್. ಖಂಡಿತ ಇವತ್ತು ನಾನು ಇಷ್ಟು ಬೆಳೆದಿದ್ದೀನಿ ಅಂದ್ರೆ ಅಪ್ಲೈನ್ ಸಪೋರ್ಟ್, ಡೌನ್ ಲೈನ್ ಸಾಥ್ ಕೊಟ್ಟಿರೋದು. ಎಲ್ಲ ಅಪ್ಲೈನ್ ಯಾರು ಇದ್ದಾರೆ, ಎಲ್ಲ ಅಪ್ಲೈನ್ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಡೌನ್ ಲೈನ್ ಯಾರು ಸಾಥ್, ಅವತ್ತಿಂದ ಇವತ್ತು ಮೋದಿಕಲ್ಲಿ ಇರೋರು ಸರಿ, ಇಲ್ಲ ಬಿಟ್ಟು ಹೋದವರು ಸರಿ, ಅವ್ರು ಒಂದು PV ಮಾಡಿರ್ಲಿ, ಅವ್ರಿಗೂ ನಾನು ಖಂಡಿತ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಅವರಿಂದನೇ ಈ ಸಲ ಒಂದು ಸಾಧ್ಯ. ಇದು ಇನ್ನ ಸಾಕಷ್ಟು ಮಾತಾಡ್ಬೋದು ಸರ್, ಬಟ್ ಟೈಮ್ ಇಲ್ಲ. ಇಷ್ಟೇ ಮಾಡ್ಬೇಕು ಸರ್. ಡ್ರೀಮ್ ಸೆಟ್ ಮಾಡ್ಬೇಕು, ಹಾರ್ಡ್ ವರ್ಕ್ ಮಾಡ್ಬೇಕು, ಸಿಸ್ಟಮ್ ಅರ್ಥ ಮಾಡ್ಕೊಬೇಕು, ಟ್ರೈನಿಂಗ್ ತಗೋಬೇಕು, ಇನ್ವಾಲ್ವ್ಮೆಂಟ್, ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು, ಟೀಮ್ ವರ್ಕ್ ಮಾಡ್ಬೇಕು, ಮೀಟಿಂಗ್ ಮಾಡ್ಬೇಕು, ಎಲ್ಲ ಡೆಮೋಗಳು ಮಾಡ್ಬೇಕು, ಫಾಲೋ ಅಪ್ ಮಾಡ್ಬೇಕು, ಸಿಸ್ಟಮ್ ನ ಅರ್ಥ ಮಾಡ್ಕೊಬೇಕು. ಯಾರು ಸಿಸ್ಟಮ್ ಅಡಿಕ್ಟ್ ಮಾಡ್ತಾರೆ ಅವ್ರಿಗೆ ನಾವು ಸಕ್ಸಸ್ಫುಲ್ ಆಗ್ಬೋದು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು ಬೆನ್ಸ್ ಕಾರು ನಾನು ಓಡ್ಸಕ್ ಬರಲ್ಲ, ಆದ್ರೆ ಆ ಸಿಸ್ಟಮ್ ಏನಿದೆ ಎಲ್ಲ ಎಲೆಕ್ಟ್ರಾನಿಕ್, ಎಲ್ಲ ಬಟನ್ ಸಿಸ್ಟಮ್, ಅದು ಸಿಸ್ಟಮ್ ಮಾಡಿ ಇಟ್ಟಿದ್ದಾರೆ. ಬಟನ್ ಅದು ಮುದ್ರೆ ಸಾಕು, ಅಷ್ಟೇ ಮುಂದೆ ಹೋಗುತ್ತೆ ಗಾಡಿ. ಹಿಂದೆ ಬಟನ್ ಅದು ಮುದ್ರೆ ಗಾಡಿ ಹಿಂದೆ ಬರುತ್ತೆ. ಯಾಕೆ? 1 ಕೋಟಿ ಕಾರ್ ಇರ್ಲಿ, ಅಲ್ಲಿ ಸಿಸ್ಟಮ್ ರೆಡಿ ಮಾಡಿದ್ದಾರೆ, ಅಸೆಂಬ್ಲಿ ಮಾಡಿದ್ದಾರೆ, ಎಲ್ಲ ಅಸೆಂಬ್ಲಿ ಮಾಡಿ ಇಟ್ಟಿದ್ದಾರೆ. ನಾವು ಸಿಸ್ಟಮ್ ನ ಆನ್ ಮಾಡಿದ್ರೆ ಸಾಕು, ಕಾರ್ ಮುಂದಕ್ಕೆ ಹೋಗುತ್ತೆ. ಸೇಮ್ ಅದೇ ರೀತಿ ಇವತ್ತು ಮೋದಿ ಕೇರಲ್ಲಿ ಎಲ್ಲ ಅಸೆಂಬ್ಲಿ ಮಾಡಿ ಇಟ್ಟಿದ್ದಾರೆ. ನೀವು ನಮ್ಮ ಕಂಪನಿ ಮ್ಯಾನೇಜ್ಮೆಂಟ್, ಸಮೀರ್ ಸರ್ ಎಲ್ಲ ರೆಡಿ ಇದೆ ಆಯ್ತಾ. ಬಟನ್ ಮಾಡ್ಕೊಬೇಕು. ಆ ಬಟನ್ ಅದು ಬೇಕಾದ್ರೆ ಏನೋ ಅರ್ಥ ಮಾಡ್ಕೊಬೇಕು. ಬಿಸ್ನೆಸ್ ನ ಫಸ್ಟ್ ಅರ್ಥ ಮಾಡ್ಕೊಬೇಕು. ಬಿಸ್ನೆಸ್ ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅವ್ರು ನಿಂತ್ಕೊಳ್ಳೋಕೆ ಸಾಧ್ಯ ಸರ್. ಎಷ್ಟೋ ನಮ್ ಕಂಪನಿಗಳು ಬಂದು ನಮಗೆ ಅಟ್ಯಾಕ್ ಮಾಡಿದ್ರು, ಆ ಸ್ಕೀಮು ಈ ಸ್ಕೀಮು, 10 ಲಕ್ಷ ಕೊಡ್ತೀವಿ, 20 ಲಕ್ಷ ಕೊಡ್ತೀವಿ, ನಿಮ್ ಟೀಮ್ನ
ಕರ್ಕೊಂಬನ್ನಿ ಅಂತ. ನಾನು ಏನ 10 ಲಕ್ಷ 20 ಲಕ್ಷ ಅವತ್ತು ಟೆಂಪ್ಟ್ ಆಗ್ಬಿಟ್ಟಿದ್ರೆ ಇವತ್ತು ನಾನು ಇರ್ತಾ ಇರ್ಲಿಲ್ಲ ಸರ್, ಖಂಡಿತ ಮೋದಿಕಲ್ಲಿ ಇರ್ತಾ ಇರ್ಲಿಲ್ಲ. ಆದ್ರೆ ಅದೆಲ್ಲ ನೀವು ನಮ್ಗೆ ತುಂಬಾ ಸಾಥ್ ಕೊಟ್ಟಿದ್ರೆ, ವಿಜಯ್ ಸರ್ ಇರ್ಬೋದು, ನೀವು ಇರ್ಬೋದು, ನಮ್ಮ ಅಪ್ಲೇನ್ ಎಲ್ಲ ಅಪ್ಲೇನ್ ಇರ್ಬೋದು, ಒಂದು ಟೀಮ್ ವರ್ಕ್ ಇಂದ ಒಂದು ಮಂಜುನಾಥ್ ಶೆಟ್ಟಿ ಬಂದಿದ್ರು, ಅಂದರು ಬಂದಿದ್ರು, ಅವ್ರಿಗೆಲ್ಲ ವಾಟ್ಸಾಪ್ ಹೇಳ್ತೀವಿ. ಅಂತದ್ದು ದೊಡ್ಡ ದೊಡ್ಡ ಲೀಡರ್ಗಳು ಟೈಮೇ ಇಲ್ಲ. ಅದು ನನ್ನ ಮಾತುಗಳು ಒಂದು ಇದು ಕೊಟ್ಟು ಬಂದಿದ್ರು ಅವತ್ತು. ತುಂಬಾ ಖುಷಿ ಸರ್. ಇನ್ನ ಏನ್ ಹೇಳ್ಬೇಕು ಹೇಳ್ತಾ ಇಲ್ಲ. ಖಂಡಿತ ಸರ್, ಎಲ್ಲಾರ್ಗು, ಎಲ್ಲ ಅಪ್ಲೈನ್ಗೆ ಮತ್ತೆ ಡೌನ್ ಲೈನ್ಗೆ, ಸಮೀರ್ ಸಾರ್ಗೆ, ಮ್ಯಾನೇಜ್ಮೆಂಟ್ ಅವ್ರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಸರ್. ಸರ್ ಇದು ಬರೇ ಆರಂಭ, ಜಸ್ಟ್ ಬಿಗಿನಿಂಗ್. 24 ವರ್ಷ ಆದ್ರೂ ಏನ್ ಬೆನ್ಸ್ ಕಾರ್ ತಗೊಂಡಿದೀನಿ, ಇದು ಏನ್ ಲೆಕ್ಕಕ್ಕಿಲ್ಲ. ಇನ್ನು ಮುಂದೆ ನೋಡ್ತೀರಿ, ಇನ್ನು 10 ವರ್ಷ 20 ವರ್ಷ ಖಂಡಿತ ನಾನು ಇನ್ನ ಬದುಕಿರ್ತೀನಿ. 100 years ಖಂಡಿತ ನೋಡ್ತೀರಿ. ಇನ್ನೊಂದು 10 ವರ್ಷದಲ್ಲಿ ದೊಡ್ಡ ಮೆರಾಕಲ್. ಯಾಕಂದ್ರೆ ಮೊನ್ನೆ ಫಿಲಿಪ್ಸ್ ಸರ್ ಎಲ್ಲ ಮಾತಾಡ್ಬಿಟ್ಟು ನಟರಾಜ್ ಹಾಟ್ ವರ್ಕ್ ನೆಕ್ಸ್ಟ್ ಡ್ರೀಮ್ ಅಂದ್ರು. ಸರ್ ನಾನು 2030 ನಂದು 5 ರಿಂದ 10 ಕೋಟಿಯಲ್ಲಿ ಫಾರ್ಮ್ ಹೌಸ್, ಯಾಕಂದ್ರೆ ಹೆಲಿಕಾಪ್ಟರ್, ಹೆಲಿಪೇಡು, ಯಾಕಂದ್ರೆ ನನ್ನ ಮೊಮ್ಮಗನಿಗೆ ಖಂಡಿತ ಹೆಲಿಪ್ಯಾಡ್ ಕೊಡಿಸ್ತೀನಿ ಸರ್. ನನ್ನ ಡ್ರೀಮು 10 ಕೋಟಿಯಲ್ಲಿ ಫಾರ್ಮ್ ಹೌಸ್ ಕಟ್ಟಬೇಕು, ಅಲ್ಲಿ ಹೆಲಿಕಾಪ್ಟರ್ ಬಂದು ಲ್ಯಾಂಡ್ ಆಗಬೇಕು. ಆ ಡ್ರೀಮ್ ಇದೆ ಸರ್. ಖಂಡಿತ ನಾನು ಇದ್ರೂನು ಆಗುತ್ತೆ, ನಾನು ಇಲ್ಲದ ಕಾಲಕ್ಕೂ ಅದು ಆಗುತ್ತೆ. ಅದಕ್ಕೆ ಕಾರಣ ಮೋದಿಗೆ ನನ್ನ ಹಿಂದೆ ಇದೆ, ಸಮೀರ್ ಸರ್ ನನ್ನ ಹಿಂದೆ ಇದ್ದಾರೆ. ನೀವೆಲ್ಲ ಈ ಕಡೆ ಆ ಕಡೆ ಇದ್ದೀರಾ, ನೀವೆಲ್ಲ ಆನೆ ಬಳೆತ ನಮಗಿದ್ದೀರಾ ಸರ್. ಖಂಡಿತ ನಾನು ಇಲ್ಲದ್ರೂ ನನ್ನ ಡ್ರೀಮ್ ಖಂಡಿತ ಫುಲ್ಫಿಲ್ ಮಾಡಿಸ್ತೀರಾ ಸರ್. ನೀವೆಲ್ಲ ಸೇರ್ಕೊಂಡು ಅಪ್ಲೈನ್ ಡೌನ್ಲೈನ್ ಎಲ್ಲ ಸೇರ್ಕೊಂಡು ಖಂಡಿತ ಆ ರೀತಿ ದೊಡ್ಡ ಡ್ರೀಮ್ ಇಟ್ಕೊಂಡಿದೀನಿ. 10 ಕೋಟಿಯಲ್ಲಿ ನನ್ ಫಾರ್ಮ್ ಹೌಸ್ ಇರ್ಬೇಕು, ಹೆಲಿಪ್ಯಾಡ್ ಇರ್ಬೇಕು. ನೀವೆಲ್ಲ ಬರ್ತೀರಾ, ಹೆಲಿಪ್ಯಾಡ್ ಮಾಡ್ತೀನಿ, ಹೆಲಿಕಾಪ್ಟರ್ ಬಂದು ಲ್ಯಾಂಡ್ ಆಗಕ್ಕೆ ಅದಕ್ಕೆ 1 ಎಕರೆ ಒಂದು ಜಾಗ ಬಿಟ್ಟಿರ್ತೀನಿ, ನೀವ್ ಬಂದು ನೋಡ್ತೀರಾ ಸರ್. ಇದು ನನ್ನ ಡ್ರೀಮ್. ಯಾಕಂದ್ರೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮಾತಾಡ್ಕೊಳ್ಳೋ ಆಸ್ಕೊಟ್ಟಿದ್ದು ಎಲ್ಲರೂ ಜೋರಾಗಿ ಚಪ್ಪಳೆ ತಟ್ಟಿ ಅಭಿನಂದನೆ ಸಲ್ಲಿಸೋಣ. ಇದು ರಿಯಲಿ ರೆವಲ್ಯೂಷನ್ ಅಂತ ಹೇಳ್ಬೋದು. ಇವ್ರ ಬಗ್ಗೆ ಫಿಲಂ ತೆಗಿಬಹುದು, ನಾವೆಲ್ಲರೂ ಬುಕ್ಸ್ ಬರಿಬಹುದು. ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಏನೋ ಒಂದು ಡ್ರೀಮ್ ಇಟ್ಕೊಂಡಿದ್ದಾರೆ, ದೊಡ್ಡ ಗೋಲ್ ಇಟ್ಕೊಂಡಿದ್ದಾರೆ. ಸೊ ಅನ್ಬಿಲಿಯಬಲ್. ಎಂತವರ ನಂಬಿಕೆ ಏನಾದ್ರೂ ಕೂಡ ಸೊ ಒಂದು ಮೌಂಟ್ ಎವರೆಸ್ಟ್ ಹೈಟ್ಗೆ ತಗೊಂಡೋಗ್ತಕ್ಕಂಥ ಎಕ್ಸ್ಟ್ರಾಡಿನರಿ ಸಾಧನೆ, ಎಕ್ಸ್ಟ್ರಾಡಿನರಿ ಮೈಂಡ್ ಸೆಟ್, ಹಾರ್ಡ್ ವರ್ಕ್. ಅವ್ರು ಏನ್ ಇವತ್ತು ಎಜುಕೇಶನ್ ತಗೊಂತಾ ಇದ್ದಾರೆ ಅಂಡ್ ಸಿಸ್ಟಮ್ ಫಾಲೋ ಮಾಡ್ತಾ ಇದ್ದಾರೆ, ಟ್ರ್ಯಾಕ್ ಅಲ್ಲಿ ಇದ್ದಾರೆ. ಯಾವ ತರ ಒಂದು ಬೆನ್ಸ್ ಕಾರಲ್ಲೂ ಕೂಡ ಒಂದು ಅಸೆಂಬಲ್ ಆಗಿರುತ್ತೆ ಸಿಸ್ಟಮ್, ಅದೇ ತರನೇ ಇವರು ಸಿಸ್ಟಮ್ಗೆ ಒತ್ತು ಕೊಟ್ಟಿದ್ದಾರೆ. ಇವ್ರ ಟೀಮಲ್ಲಿ ಮಿರಾಕಲ್ ಚಂದ್ರು ಆಗಿರ್ಬೋದು, ಶಿವಯ್ಯ ಗಜ್ಜಾಲ್ ಆಗಿರ್ಬೋದು. ಇವತ್ತು ಕೂಡ ಶಿವಯ್ಯ ಗಜ್ಜಾಲ್ ನಾವು ಕಳ್ಕೊಂಡಿದೀವಿ. ಇವತ್ತು ಕೂಡ ಮಂತ್ ಆನ್ ಮಂತ್ ಒಂದು ಗ್ರೋತ್ ಅನ್ನ ಅಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ. ಮಂತ್ ಆನ್ ಮಂತ್ ಇನ್ಕಮ್ ಜಾಸ್ತಿ ಆಗ್ತಾ ಇದೆ ಬಿಕಾಸ್ ಆಫ್ ದ ಸಿಸ್ಟಮ್. ಅಗೈನ್ ಇಲ್ಲಿ ಏನ್ ಪಡ್ಕೊಂಡಿದ್ದಾರೆ ಅದು ನೋಡಿದ್ರೆ ನಿಮಗೆ ಕೇವಲ ಮೋಟಿವೇಶನ್ ಆಗುತ್ತೆ. ಅವರ ಆಲೋಚನೆ ಯಾವ ತರ ಇತ್ತು, ಯಾವ ತರ ಅವರ ಜೋಶು, ಪ್ಯಾಷನ್, ಅದೇ ತರನೇ ಅವ್ರು ಏನ್ ಹೋಮ್ ಮೀಟಿಂಗ್ ಮಾಡ್ತಾ ಇದ್ದಾರೆ, ಕಂಟಿನ್ಯೂಸ್ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಟೀಮ್ ಅಲ್ಲಿ ದೊಡ್ಡದಾಗಿ ಒಂದು ಸಾಮ್ರಾಜ್ಯ ಕಟ್ಟಿದ್ದಾರೆ, ಕಂಟಿನ್ಯೂಸ್ ಆಗಿ ಆಕ್ಷನ್ ಮಾಡ್ತಾ ಇದ್ದಾರೆ. ಅವರು 65 ಏಜ್ ಅಂತ ಹೇಳಕ್ಕಾಗಲ್ಲ. ಸೊ ಸಮೀರ್ ಸರ್ ಎದುರುಗಡೆ ಅವ್ರ ಎಕ್ಸ್ಪೀರಿಯನ್ಸ್ ಅನ್ನ ಹಂಚಿಕೊಂಡಾಗ ತುಂಬಾ ಖುಷಿ ಆಯ್ತು. ಸಮೀರ್ ಸರ್ ತುಂಬಾ ತಾಳ್ಮೆಯಿಂದ ಕೇಳಿಸ್ಕೊತಾ ಇದ್ರು. ಇವರ ಬ್ಯಾಕ್ ಗ್ರೌಂಡ್ ಎಲ್ಲ ಕೇಳಿ ಇವರು ಹೇಳ್ತಾ ಇದ್ದಾರೆ, ನನ್ನ ಮನೆ ಏನಿದೆ 2 ಕೋಟಿ ಪ್ಲಸ್ ಮನೆ, ಆ ಮನೆಯಲ್ಲಿ ಪ್ರತಿ ಇಟ್ಟಿಗೆನೂ ಕೂಡ ಮೋದಿ ಕೇರಿಂದ ಸಂಪಾದನೆ ಮಾಡಿರ್ತಕ್ಕಂಥದ್ದು. ನನ್ನ ರಕ್ತದ ಪ್ರತಿ ಕಣದಲ್ಲೂ ಮೋದಿ ಕೇರ್ ಸೇರ್ಕೊಂಡಿದೆ. ನನ್ನ ಹೃದಯದಲ್ಲಿ ಲವ್ ಡಬ್ ಅನ್ನೋದ್ರ ಬದಲಾಗಿ ಮೋದಿ ಕೇರ್ ಅಂತ ಹೇಳ್ತಿದೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರು. ಅದೇ ತರನೇ ಪ್ರತಿಯೊಂದು ಕೂಡ ಮೋದಿ ಕೇರ್ ಯಾವ ತರ ಡೆಡಿಕೇಶನ್ ಮಾಡಿದ್ದಾರೆ ಅನ್ನೋದು ರಿಯಲಿ ಮಾದರಿ. ಸಿಇಒ ಅಂಡ್ ಸಮೀರ್ ಸರ್ ಹೇಳ್ತಾ ಇದ್ರು, ಈ ಒಂದು ವಿಡಿಯೋ ಏನಿದೆ ಇವ್ರ ಸ್ಟೋರಿ ವೈರಲ್ ಆಗ್ಬೇಕು ಅಂತ ಹೇಳಿ. ಸೊ ಖಂಡಿತ ಇವ್ರು ಮಾಡಿದ್ದಾರೆ ಅಂತಂದಾಗ ಯಾರು ಬೇಕಾದ್ರೂ ಸಾಧನೆ ಮಾಡ್ಬೋದು ಮೋದಿ ಕೇರ್ ಅಲ್ಲಿ. ಇವ್ರ ತರ ಆಲೋಚನೆ ಮಾಡಬೇಕು, ನಟರಾಜ್ ಸರ್ ತರ ಕಲಿಬೇಕು, ಆಕ್ಷನ್ ಮಾಡಬೇಕು, ಅಪ್ರೋಚ್ ಮಾಡಬೇಕು, ಡೆಡಿಕೇಟ್ ಮಾಡಬೇಕು. ಸಿಕ್ಕಾಬಟ್ಟೆ ಈ ತರ ಎಲ್ಲ ಒಂದು ದೊಡ್ಡದಾಗಿ ಆಕ್ಷನ್ ಮಾಡಿದ್ಕೆ ಇವತ್ತು ನಮ್ಮ ಮೋದಿ ಕೇರ್ನ ಆಸ್ತಿಯಾಗಿದ್ದಾರೆ. ಇಷ್ಟೆಲ್ಲ ಒಂದು ಅಪರೂಪದ ಸಾಧನೆ ಮಾಡತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ MTech ಏನೇನೋ ಮಾಡಿರ್ತಾರೆ, MBA ಮಾಡಿರ್ತಾರೆ, IIT ನಲ್ಲಿ ಓದಿರ್ತಾರೆ, ಅಂತವ್ರಿಗೆ ಕೆಲವು ಸಲ ಅರ್ಥ ಆಗಲ್ಲ ಮೋದಿ ಕೇರು. ಯಾಕೆಂದ್ರೆ ಅವ್ರದೇ ಆದ ತಲೆ ಉಪಯೋಗಿಸ್ತಾರೆ, ಅನಾಲಿಸಿಸ್ ಮಾಡ್ತಾ ಹೋಗ್ತಾರೆ. ಅನಾಲಿಸಿಸ್ ಮಾಡಿ ಅದು ಪ್ಯಾರಾಲಿಸಿಸ್ ಆಗುತ್ತೆ. ಇಲ್ಲಿ ಒಂದ್ ಕಡೆ ಇದ್ದಾರೆ ನಟರಾಜ್ ಸರ್ ಅಂತವ್ರು ಇದ್ದಾರೆ, ವಿಜಯಲಕ್ಷ್ಮಿ ರೆಡ್ಡಿ ಮೇಡಮ್ ಅಂತವ್ರು ಇದ್ದಾರೆ. ಹಂಬಲ್ ಬ್ಯಾಕ್ ಗ್ರೌಂಡ್ ಆದ್ರೂ ಕೂಡ ತುಂಬಾ ಈಸಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇವ್ರ ತಲೆ ಉಪಯೋಗಿಸೋದಲ್ಲ, ಸಿಸ್ಟಮ್ ಅನ್ನ ಬಳಸ್ಕೊಂಡಿದ್ದಾರೆ, ಸಿಸ್ಟಮ್ಗೆ ಅವರು ಸರೆಂಡರ್ ಆಗಿದ್ದಾರೆ. ರಿಯಲಿ ಗ್ರೇಟ್ ಸರ್, ಸಲ್ಯೂಟ್ ಟು ಯು. ಅಂಡ್ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಸೊ ಇವ್ರನ್ನ ನೀವು ಫಾಲೋ ಮಾಡಿ, ಸಾಕಷ್ಟು ವಿಡಿಯೋ ಇದೆ, ಸಾಕಷ್ಟು ಟ್ರೈನಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಖಂಡಿತ ಇವ್ರು ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅದನ್ನ ನಾವೆಲ್ಲರೂ ಕೂಡ ಮಾಡ್ತಾ ಹೋಗೋಣ. ಓಕೆ, ಈಗ ಮುಂದೆ ಹೋಗೋಣ. ಸೊ